ಇದು ಕೆಲವೊಂದು ಟೈಮ್ ಏನಾಗುತ್ತೆ ಮಿಷಿನಲ್ಲೇ ಟೈರ್ ಓಪನ್ ಮಾಡಿದಾಗ ಟೈರ್ ಬಿಡಿಂಗ್ ಬೆಂಡ್ ಆಗಿಬಿಡುತ್ತೆ. ಈ ಪರ್ಟಿಕ್ಯುಲರ್ ಈ ಸಿಗ್ನೇಚರ್ ಲೈನ್ ಇದೆಯಲ್ಲ, ಈ ಸಿಗ್ನೇಚರ್ ಲೈನಲ್ಲಿ ನಮಗೆ ಮೇಲ್ಗಡೆ ಕೆಳಗಡೆ ಆಗಬಾರ್ದು. ಡು ನಾಟ್ ವರಿ ಅಬೌಟ್ ದಿಸ್ ಒನ್. ಈ ಪಾರ್ಟು ಟೆನ್ಷನ್ ತಗೋಬೇಡಿ. ಸೊ ಈ ಪಾರ್ಟ್ ಇದೆಯಲ್ಲ, ಈ ಸಿಗ್ನೇಚರ್ ಲೈನ್ ಬಂದು ನಮಗೆ ಸ್ಟ್ರೈಟಾಗಿ ಬಂದರೆ ವಾಬ್ಲಿಂಗ್ ಆಗಲ್ಲ. ಅಲೈ ವೀಲ್ಸ್ ಅಲ್ಲಿ ಒನ್ಸ್ ಬೆಂಡ್ ಆದರೆ ನಾವು ಹೀಟ್ ಮಾಡಿದಾಗ ವೀಕ್ ಆಗಿಬಿಡುತ್ತೆ. ನಿಮ್ಮಲ್ಲಿ ಏನಂತ ಹೇಳಿದ್ರೆ ನಾವು ಜಂಪ್ ಎಷ್ಟಿದ್ರೂ ತೆಗಿಬೋದು. ಈ ಕಡೆ ಲೂಸ್ ಮಾಡಿ ಆ ಕಡೆ ಟೈಟ್ ಮಾಡಿದ್ರೆ ನಾವು ಜಂಪ್ನ ತೆಗಿಬೋದು. ಸರ್ ಎಲ್ಲ ಗಾಡಿ ಫೋಕ್ಸ್ ಗಾಡಿ ಯಾವುದಿದ್ರು ಖಂಡಿತ ಮಾಡಿಕೊಡ್ತೀನಿ. ರೈಟ್ ಪುಲ್ಲಿಂಗ್ ಆಗಲಿ, ವಾಬ್ಲ್ ಆಗಲಿ, ಔಟ್ ಆಗಲಿ, ನಿಮ್ಮಲ್ಲಿ ಎಲ್ಲೆಲ್ಲಿ ಮಾಡಿಸಿದ್ದೀರಾ ಆಗಿಲ್ಲ, ಕ್ಲಿಯರ್ ಆಗಿಲ್ಲ, ನಮ್ಗೆ ಸ್ಯಾಟಿಸ್ಫೈ ಇಲ್ಲ ಅಂದರೆ ತೊಗೊಬನ್ನಿ. ಖಂಡಿತ ಮಾಡಿಬಿಟ್ಟು ಓಡಿಸಿ ನೋಡಿಬಿಟ್ಟು ನಿಮ್ಗೆ ಸ್ಯಾಟಿಸ್ಫೈ ಆಗೋವರೆಗೂ ನಾನು ಮಾಡಿಕೊಡ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನಿದ್ದೀನಿ ನಮ್ಮ ರಜಾಕ್ ಬೈ ಜೊತೆ. ರಜಾಕ್ ಬೈ ನೋಡಿರ್ತೀರಾ ನೀವು ನನ್ನ ಮೊದಲಿನ ವೀಡಿಯೋಸಲ್ಲಿ. ವೀಲ್ ಅಲೈನ್ಮೆಂಟ್ ಅವರು ನಮ್ಮ ಹಿಮಾಲಯನ್ ತೊಗೊಂಡು ಬಂದು ವೀಲ್ ಥ್ರೋಯಿಂಗು, ಬ್ಯಾಲೆನ್ಸಿಂಗು, ಅಲೈನ್ಮೆಂಟ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆಲ್ ಇನ್ ಒನ್ ಶಾಟ್, ಎಲ್ಲ ಒಂದೇ ಸಲ, ಏನು ಬಿಚ್ಚೋದು ಇಲ್ಲ, ಟೈರ್ ಬಿಚ್ಚಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ. ಗಾಡಿ ತೊಗೊಂಡು ಬಂದು ಎಷ್ಟೇ ಬೆಂಡಿರಲಿ ತೊಗೊಂಡು ಬಂದು ನಿಲ್ಲಿಸಿದ್ರೆ ಒಂದೇ ಅವರು ಇಷ್ಟು ಟೈಮ್ ಅಂತ ತೊಗೊಳ್ತಾರೆ, ಅಷ್ಟು ಟೈಮ್, ದಟ್ ನಾಟ್ ಅವರ್ಸ್, ಮಿನಿಟ್ಸ್, ಅಷ್ಟು ಮಿನಿಟ್ಸಲ್ಲಿ ಅವರು ರೆಡಿ ಮಾಡಿ ಕೊಡ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಎಷ್ಟು ಬೆಂಡಿದೆ, ಇದು ವಾಬಲ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿ. ನೋಡಿ ನಮ್ಮ ರಜಾಕ್ ಬಿ ಅವರು ಎಷ್ಟು ಸಿಂಪಲ್ಲಾಗಿ ಏನು ಚಿಲ್ಲಾಗಿ ನಿಂತಿರ್ತಾರೆ ನೋಡಿ. ಸೊ ಆಲ್ರೆಡಿ ಇವಾಗ ಒಂದು ರೌಂಡ್ ಮಾಡಿದ್ದಾರೆ. ಓಕೆ, ಒಂದು ರೌಂಡ್ ಮಾಡಿ ಇವಾಗ ಟೆಸ್ಟ್ ಡ್ರೈವ್ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಹೋಗಿ ಬರ್ತೀನಿ ನಾನು, ಟೆಸ್ಟ್ ಡ್ರೈವ್ ಹೋಗಿ ಬಂದು ತಿರ್ಗಾ ನಿಮಗೆ ಪೂರ್ತಿ ಏನೇನು ಹೆಂಗಿದೆ, ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇವಾಗ ವೀಲ್ ಅಲೈನ್ಮೆಂಟ್ ಆಗ್ತಿರೋದು. ಇವಾಗ ಹಿಂದ್ಗಡೆ ವೀಲ್ ಚೆಕ್ ಮಾಡಿದ್ದಾರೆ, ಇವಾಗ ಮುಂದ್ಗಡೆ ವೀಲ್ ಚೆಕ್ ಮಾಡ್ತವ್ರೆ ನಮ್ಮ ರಜಾಕ್ ಬಿ ಅವರು. ಹೆಂಗೆ ಚೆಕ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ಓಕೆ ನೋಡಿ, ಸೊ ಈ ಪಾಯಿಂಟ್ ಅವ್ರು ಇಟ್ಕೊಳ್ತಾ ಇರೋದು ಬೆಂಡ್ ಇದೆಯಾ, ವಾಬ್ಲಿಂಗ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ. ಸೊ ಇವ್ರದ್ದು ಟೆಕ್ನಿಕ್ಕು ಇದು ವೀಲ್ ಅಲೈನ್ಮೆಂಟ್ ಮಾಡೋದು ಹೆಂಗಂದರೆ, ವಾಬ್ಲಿಂಗು, ಬ್ಯಾಲೆನ್ಸಿಂಗು, ಆಮೇಲೆ ಥ್ರೋಯಿಂಗು ಒಂದೇ ಸಿಸ್ಟಮ್ಯಾಟಿಕಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಟೈಟ್ ಆ್ಯಂಡ್ ಲೂಸ್, ಸ್ಪೋಕ್ಸ್ ಟೈಟ್ ಆ್ಯಂಡ್ ಲೂಸಲ್ಲಿ ಮಾಡ್ತಾರೆ. ಅದು ಅವ್ರಿಗೆ ಗೊತ್ತಾಗತ್ತೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ಅವರೇ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ.
ಅಲ್ಲಿ ನೋಡಿ ಸ್ನೇಹಿತರೆ, ಸೊ ವೀಲ್ ಥ್ರೋಯಿಂಗ್ ವೀಲ್ ಅಲೈನ್ಮೆಂಟಲ್ಲಿ ಈ ಥ್ರೂ ಮಾಡಿದಾಗ ಓಕೆ, ಸೊ ಈ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಯಾವಾಗಲೂ ಹಿಮಾಲಯನ್ನಲ್ಲಿ ಬೆಂಡಿರುತ್ತೆ, ಸೊ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಸೊ ಇದರಿಂದ ಔಟ್ರ್ ಸೈಡಿಂದ ನಾವು ವರಿ ಮಾಡಬಾರ್ದು. ಓಕೆ, ಏನಿದ್ರೂ ನಮಗೆ ಈ ಪರ್ಟಿಕ್ಯುಲರ್ ಈ ಸಿಗ್ನೇಚರ್ ಲೈನ್ ಇದೆಯಲ್ಲ, ಈ ಸಿಗ್ನೇಚರ್ ಲೈನಲ್ಲಿ ನಮಗೆ ಮೇಲ್ಗಡೆ ಕೆಳಗಡೆ ಆಗಬಾರ್ದು. ಸೊ ಈ ಪರ್ಟಿಕ್ಯುಲರ್ ಸಿಗ್ನೇಚರ್ ಲೈನ್ ಬಂದು ಕ್ಲೀನಾಗಿ ನಮಗೆ ಬಂದುಬಿಟ್ರೆ ಸೊ ನಮಗೆ ರೈಟ್ ಟು ಲೆಫ್ಟ್ ಎಳೆಯಲ್ಲ, ಆಮೇಲೆ ವಾಬ್ಲಿಂಗ್ ಆಗಲ್ಲ ಸ್ನೇಹಿತರೆ. ಸೊ ದಿಸ್ ಈಸ್ ದಿ ಸಿಗ್ನೇಚರ್ ಲೈನ್. ಈ ಒಳಗಡೆ ಇದೆಯಲ್ಲ ಈ ಸಿಗ್ನೇಚರ್ ಲೈನ್ ನಮಗೆ ಕ್ಲೀನಾಗಿ ಒರಿಜಿನಲ್ ಆಗಿ ಅದು ಅಲೈನಾಗಿ ಬರಬೇಕು. ಡು ನಾಟ್ ವರಿ ಅಬೌಟ್ ದಿಸ್ ಒನ್. ಈ ಪಾರ್ಟು ಟೆನ್ಷನ್ ತೊಗೊಬೇಡಿ. ಸೊ ಈ ಪಾರ್ಟ್ ಇದೆಯಲ್ಲ ಈ ಸಿಗ್ನೇಚರ್ ಲೈನ್ ಬಂದು ನಮಗೆ ಸ್ಟ್ರೈಟಾಗಿ ಬಂದರೆ ವಾಬ್ಲಿಂಗ್ ಆಗಲ್ಲ. ಇದು ಮೇಲ್ಗಡೆ ಕೆಳಗಡೆ ಇರಬಾರ್ದು, ಅಪ್ ಆ್ಯಂಡ್ ಡೌನ್ ಇರಬಾರ್ದು. ಕೆಲವೊಂದು ಟೈಮ್ ಹಳ್ಳದಲ್ಲಿ ಇಳಿಸಿದಾಗ ಏನಾಗುತ್ತೆ, ಹಳ್ಳದಲ್ಲಿ ಇಳಿಸಿದಾಗ ಇಲ್ಲಿ ಏಟ್ ಬಿದ್ದಿರುತ್ತೆ, ನಾವು ಇದು ತೆಗೆದಾಗ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಜಂಪ್ ಕಾಣುತ್ತೆ. ಇಲ್ಲಿ ನಾವು ಟ್ರೂ ಮಾಡಿದಾಗ ನಿಮಗೆ ರೈಟ್ ಲೆಫ್ಟ್ ಪುಲ್ಲಿಂಗ್ ಇರುತ್ತೆ, ಔಟು ಜಂಪ್ ಇರುತ್ತಲ್ಲ, ಅದನ್ನು ತೆಗ್ದು ಫಸ್ಟ್ ಇರೋ ರೈಟ್ ಪುಲ್ಲಿಂಗು ವಾಬ್ಲಿಂಗು ನಾವು ಮಾಡಿದ್ಮೇಲೆ ಓಡಿಸಿ ನೋಡಿ ಅಂತೀವಿ. ಓಡಿಸಿ ನೋಡಿದ್ಮೇಲೆ ಡಿಫ್ರೆಂಟ್ ನಿಮ್ಗೆ ಅರ್ಥ ಆಗುತ್ತೆ, ಆವಾಗಲೇ ಗೊತ್ತಾಗೋದು. ನೀವು ಇದನ್ನು ನೋಡೋಕ್ಕೆ ಹೋದರೆ ಅದು ವಾಬ್ಲಿಂಗ್ ಥರನೇ ಕಾಡುತ್ತೆ. ಗಾಡಿ ಓಡಿಸಿದ್ಮೇಲೆ ಗೊತ್ತಾಗುತ್ತೆ ನಾವು ತೆಗ್ದಿರೋದನ್ನು ಯಾವ ಥರ ಇದೆ, ಹೆಂಗೆ ಮಾಡಿದ್ದೀವಿ ಅಂದ್ಬಿಟ್ಟು. ಓಕೆ, ಸೊ ಅರ್ಥ ಆಯ್ತಲ್ಲ ಸ್ನೇಹಿತರೆ. ಸೊ ಇಷ್ಟೇ ಈ ಟೆಕ್ನಿಕಲ್ ಪಾರ್ಟಲ್ಲಿ ಇಷ್ಟೇ ಗೊತ್ತಾಗಬೇಕಾಗಿರೋದು. ಎಲ್ಲರೂ ಏನು ನೆನ್ಕೊಂಡ್ಬಿಡ್ತಾರೆ, ಈ ಪಾರ್ಟು ಸ್ವಲ್ಪ ಆಚೆ ಈ ಥರ ಆಗಿದ್ರೆ ಓಕೆ, ಆಬ್ವಿಯಸ್ಲಿ ಅದು ಜಾಸ್ತಿ ಇರಬಾರ್ದು. ಮಿನಿಮಲ್ 1 or 2 ಮಿಲಿಮೀಟರ್ಸಲ್ಲಿ ಅದು ಸ್ವಲ್ಪ ಲೈಟಾಗಿ ಮಿಲಿಮೀಟರ್ಸಲ್ಲಿ ವಾಬಲ್ ಆಚೆ ಒಳಗಡೆ ಆಗ್ತಾ ಇದ್ರೆ ಓಕೆ ಫೈನ್. ಇದೂ ಅಷ್ಟೇ, ಈ ಪಾರ್ಟು ಅಷ್ಟೇ. ಬಟ್ ದ ಮೇನ್ ಪಾರ್ಟ್ ಇಸ್ ಇದು. ಈ ಸಿಗ್ನೇಚರ್ ಲೈನ್ನ ನಾವು ಕ್ಲೀನಾಗಿ ಇದು ಮೇಂಟೈನ್ ಮಾಡ್ಕೊಂಡು ಹೋದರೆ ವೀಲ್ ಅಲೈನ್ಮೆಂಟ್ ಥ್ರೂಯಿಂಗಲ್ಲಿ ಸೊ ಕರೆಕ್ಟಾಗಿರುತ್ತೆ. ಸ್ಪೆಷಲಿ ಬಂದು ಈ ಸ್ಪೋಕ್ಸ್ ವೀಲ್ಸಲ್ಲಿ, ಅಲೈಸಲ್ಲಿ ಇಷ್ಟು ಥ್ರೂಯಿಂಗಲ್ಲಿ ಬರೋಲ್ಲ. ಓಕೆ, ಮೇನ್ ಥಿಂಗ್ ಇಸ್ ಸ್ಪೋಕ್ಸ್ ವೀಲ್ ಇದ್ದರೆ ಹೆಂಗಾದರೂ ಆಟ ಆಡ್ಕೋಬೋದು. ಓಕೆ, ಹೇಳ್ತೀರಾ ರಜಾಕ್ ಬೈ, ಅಲೈ ವೀಲ್ಸಲ್ಲಿ ಆಟ ಆಡೋಕ್ಕಾಗಲ್ಲ. ಅಲೈ ವೀಲ್ಸಲ್ಲಿ ಒನ್ಸ್ ಬೆಂಡ್ ಆದರೆ ನಾವು ಹೀಟ್ ಮಾಡಿದಾಗ ವೀಕ್ ಆಗಿಬಿಡುತ್ತೆ. ನಿಮ್ಮಲ್ಲಿ ಏನಂತ ಹೇಳಿದ್ರೆ ನಾವು ಜಂಪ್ ಎಷ್ಟಿದ್ರೂ ತೆಗಿಬೋದು. ಈ ಕಡೆ ಲೂಸ್ ಮಾಡಿ ಆ ಕಡೆ ಟೈಟ್ ಮಾಡಿದ್ರೆ ನಾವು ಜಂಪ್ನ ತೆಗಿಬೋದು. ಪುಲ್ಲಿಂಗ್ ಇದ್ರೂ ನಾವು ರೈಟಿಗೆ ಇದ್ರೆ ಲೆಫ್ಟಿಗೆ ಹೇಳಿದ್ರೆ ಪುಲ್ಲಿಂಗು ಸರಿ ಹೋಗ್ತದೆ. ಈ ಪೋಕ್ಸಲ್ಲಿ ಹೆಂಗೆ ಬೇಕಾದ್ರೂ ನಾವು ಮಾಡ್ಕೊಳ್ಬೋದು. ಅಲೈ ವೀಲಲ್ಲಿ ಅದೇ ಆ ಥರ ಆಗಲ್ಲ. ಅಲೈ ವೀಲ್ ಗಟ್ಟಿಗಿರುತ್ತೆ, ಹಳದಲ್ಲಿ ಇಳಿಸಿದಾಗ ಬೆಂಡಾದಾಗ ಅದು ತೆಗಿಯೋಕ್ಕಾಗಲ್ಲ, ಚೇಂಜೇ ಮಾಡಬೇಕು. ಓಕೆ, ಇವಾಗ ನೀವು ಓಡಿಸ್ಕೊಂಬಂದಾಗ ಎಷ್ಟು ವಾಬ್ಲಿತ್ತು, ನಾವು ಮಾಡಿ ಓಡಿಸಿದ್ಮೇಲೆ ಹೆಂಗಿದೆ ಸರ್ ನಿಮಗೆ? ಸೊ ನನಗಂತೂ ಕರೆಕ್ಟಾಗಿದೆ. ಇವಾಗ ಒಂದು ಟೆಸ್ಟ್ ರೈಡ್ ಹೋಗಿ ಬಂದೆ, ಕರೆಕ್ಟಾಗಿ ಬಂದಿದೆ. ಸೊ ಮುಂದ್ಗಡೆ ಅಷ್ಟೇ, ನೋಡಿ ಇಲ್ಲಿ ನೋಡಿ ಇದಿದೆಯಲ್ಲ ಜೈಂಟ್ ಒಂದು ಕಡೆ ಬರುತ್ತೆ, ಅದು ಬಿಟ್ಟರೆ ಎಲ್ಲೂ ನಮ್ಗೆ ಇದು ಬರಲ್ಲ. ನೋಡಿದಾಗ ನಿಮಗೆ ಇದು ಲೈಟಾಗಿ 1 mm 2 mm ಜಂಪ್ ಬರುತ್ತೆ, ಆದರೆ ಓಡಿಸಿದಾಗ ಒಂಚೂರು ವಾಬ್ಲ್ ಇರಲ್ಲ. ನೋಡಿ ಸ್ನೇಹಿತರೆ, ಇವಾಗೆಲ್ಲ ಅಲೈನ್ಮೆಂಟ್ ಆದಮೇಲೆ ಕ್ಲೀನಾಗಿ ಹೆಂಗೆ ಬರ್ತಿದೆ ನೋಡಿ. ಒಂದು ಜಾಯಿಂಟ್ ಬಿಟ್ಟು ಬೇರೆ ಎಲ್ಲೂ ನಿಮಗೆ ಅಪ್ ಡೌನ್ ಆಗಲ್ಲ. ಓಕೆ, ಇದಕ್ಕೆ ನಾನು ಬರೋಕ್ಕೆ ಮುಂಚೆ ನಾನು ಆ ವಿಡಿಯೋ ಮಾಡಿಲ್ಲ ಪ್ರಾಬಬ್ಲಿ. ಸೊ ಓಕೆ, ಮರ್ತೋದೆ ನಾನು. ಸೊ ಇವಾಗ ಮಾಡಿದ ಮೇಲೆ ನೋಡಿ ನಿಮಗೆ ಎಲ್ಲೂ ನಿಮಗೆ ಜಂಪ್ ಎಲ್ಲೂ ಕಾಣಲ್ಲ, ಬರೀ ಒಂದೇ ಕಡೆ ಜಾಯಿಂಟ್ ಇರುತ್ತೆ. ಆ ಜಾಯಿಂಟಲ್ಲಿ 100% ಜಂಪ್ ಬಂದೇ ಬರುತ್ತೆ. ಈ ಪಾರ್ಟಲ್ಲಿ ನೋಡಿ ನೀವು ಎಲ್ಲೂ ನಿಮಗೆ ಅಪ್ ಡೌನ್ ಕಾಣಲ್ಲ, ರೈಟ್ ಲೆಫ್ಟು ಕಾಣಲ್ಲ, ಕಂಪ್ಲೀಟಾಗಿ ಥ್ರೂ ಆಗಿದೆ. ಓಕೆ, ಸೇಮ್ ವೇ ಇವಾಗ ಹಿಂದ್ಗಡೆನೂ ಅಷ್ಟೇ ಆಗಿರೋದು. ಸೊ ಸ್ನೇಹಿತರೆ, ಸೊ ಹಿಂದ್ಗಡೆ ವೀಲು ಅಲೈನ್ಮೆಂಟ್ ಆಗಿದೆ ಇನ್ ದ ಸೇಮ್ ವೇ. ಸೊ ಇದೂ ಅಷ್ಟೇ. ಓಕೆ, ಈ ಸಿಗ್ನೇಚರ್ ಲೈನ್ ನೋಡಬೇಕು, ಆ ಕಡೆ ಈ ಕಡೆ ನೋಡಬಾರ್ದು. ಎಷ್ಟು ಬೆಂಡಿತ್ತು ಅಂದರೆ ಅಷ್ಟು ಬೆಂಡಿತ್ತು ಇದು. ಸೊ ಇವಾಗ ಕ್ಲೀನಾಗಿ ಬಂದಿದೆ ಸ್ನೇಹಿತರೆ. ಸೊ ನೀವು ಯಾವಾಗಾದರೂ ನಿಮ್ಗೇನಾದರೂ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು ಅಂದರೆ ಓಕೆ, ನೀವು ಡೈರೆಕ್ಟಾಗಿ ನಮ್ಮ ರಜಾಕ್ ಬೈ ಅವ್ರಿಗೆ ಕಾಲ್ ಮಾಡ್ಬೋದು. ಅವ್ರ ನಂಬರು ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಅವ್ರದ್ದು ರಜಾಕ್ ವೀಲ್ ಅಲೈನ್ಮೆಂಟ್ ಅಂತ ಬರುತ್ತೆ. ಸೊ ಅವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟಾಗಿ ಹಾಕಿರ್ತೀನಿ. ನೀವು ಯಾವುದೇ ಸ್ಪೋಕ್ಸ್ ವೀಲ್ಸು ಗಾಡಿ ತೊಗೊಂಡು ಬನ್ನಿ, ನೀವೇನು ಬಿಚ್ಕೊಂಡು ಬರೋದು ಏನು ಅವಶ್ಯಕತೆ ಇಲ್ಲ. ಗಾಡಿ ಡೈರೆಕ್ಟಾಗಿ ತೊಗೊಂಡು ಬಂದು ಅವ್ರ ಮುಂದ್ಗಡೆ ನಿಲ್ಲಿಸಿ ಅವ್ರು ಕ್ಲೀನಾಗಿ ರಿವ್ಯೂ ಮಾಡಿಬಿಟ್ಟು ಒಂದ್ಸಲಿ ಓಡಿಸಿ ಅಂತ ಹೇಳ್ತಾರೆ. ನೀವು ಓಕೆ ಅಂದರೆ ಓಕೆ, ಇಲ್ಲ ಅಂದರೆ ತಿರ್ಗಾ ಇನ್ನೊಂದು ಬ್ಯಾಲೆನ್ಸಿಂಗ್ ಮಾಡಿಬಿಟ್ಟು ಅವರು ಕೊಡ್ತಾರೆ. ಇವಾಗ ರಜಾಕ್ ಬೈನೇ ಹೇಳ್ತಾರೆ ನೋಡಿ, ಅವ್ರು ಯಾವ್ದು ಗಾಡಿ ಅವ್ರಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸರ್ ಎಲ್ಲ ಗಾಡಿ ಫೋಕ್ಸ್ ಗಾಡಿ ಯಾವುದಿದ್ರು ಖಂಡಿತ ಮಾಡಿಕೊಡ್ತೀನಿ. ರೈಟ್ ಪುಲ್ಲಿಂಗ್ ಆಗಲಿ, ವಾಬ್ಲ್ ಆಗಲಿ, ಔಟ್ ಆಗಲಿ, ನಿಮ್ಮಲ್ಲಿ ಎಲ್ಲೆಲ್ಲಿ ಮಾಡಿಸಿದ್ದೀರಾ ಆಗಿಲ್ಲ, ಕ್ಲಿಯರ್ ಆಗಿಲ್ಲ, ನಮ್ಗೆ ಸ್ಯಾಟಿಸ್ಫೈ ಇಲ್ಲ ಅಂದರೆ ತೊಗೊಬನ್ನಿ, ಖಂಡಿತ ಮಾಡಿಬಿಟ್ಟು ಓಡಿಸಿ ನೋಡಿಬಿಟ್ಟು ನಿಮ್ಗೆ ಸ್ಯಾಟಿಸ್ಫೈ ಆಗೋವರೆಗೂ ನಾನು ಮಾಡಿಕೊಡ್ತೀನಿ 100%. ಸ್ನೇಹಿತರೆ, ನಾನು ಬಂದು ಎಷ್ಟು ವರ್ಷದಿಂದ ಇವ್ರ ಹತ್ರ ಮಾಡಿಸಿದ್ದೀನಿ ಅಂದರೆ, ನಾನು ಹಿಮಾಲಯನ್ನು ಯಾವುದೇ ಗಾಡಿ ನಮ್ಮ ಕಸ್ಟಮರ್ ಗಾಡಿಗಳಿರಲಿ
ಬಂದು ನಾನು ಫಸ್ಟು ನಮ್ಮ ರಜಾಕ್ ಬೈ ಹತ್ರನೇ ಮಾಡಿಸೋದು, ಎಲ್ಲೂ ಮಾಡ್ಸೋಕೆ ಹೋಗಲ್ಲ. ಯಾಕಂದರೆ ನಾನು ಅದು ವೀಲ್ ಬಿಚ್ಚೋದು, ಟೈರ್ ಬಿಚ್ಚಿ ಬರೀ ರಿಮ್ ತೊಗೊಂಡೋಗಿ ವೀಲ್ ಅಲೈನ್ಮೆಂಟ್ ಥ್ರೂಯಿಂಗಲ್ಲಿ ಕೊಟ್ಟು ಅದೆಲ್ಲ ಮಾಡೋ ಪೇಷನ್ಸೇ ಇಲ್ಲ. ಅದೇ ಟೈಮಲ್ಲಿ ತೊಗೊಂಡು ಬಂದು ನಿಲ್ಲಿಸಿ ಮಾಡಿಸ್ಕೊಂಡು ಆರಾಮಾಗಿ ಜಾಲಿಯಾಗಿ ಹೋಗ್ಬಿಡ್ತೀನಿ ಸ್ನೇಹಿತರೆ, ಅಷ್ಟೇ. ಇದರಲ್ಲಿ ಯಾಕೆ ನಾವು ಟೈರ್ ಓಪನ್ ಮಾಡಲ್ಲ ಅಂದರೆ, ಈ ಟೈರ್ ಓಪನ್ ಮಾಡಿದಿರೋ ಇದು ಏನಂತ ಹೇಳಿದ್ರೆ, ಇದು ಕೆಲವೊಂದು ಟೈಮ್ ಏನಾಗುತ್ತೆ, ಮಿಷಿನಲ್ಲೇ ಟೈರ್ ಓಪನ್ ಮಾಡಿದಾಗ ಟೈರ್ ಬಿಡಿಂಗ್ ಬೆಂಡ್ ಆಗಿಬಿಡುತ್ತೆ. ಆವಾಗ ರಿಮ್ಮು ಡ್ಯಾಮೇಜ್ ಆಗುತ್ತೆ. ನಿಮ್ಮ ಪೈಂಟಿಂಗ್ ಇರುತ್ತಲ್ವಾ, ನೀವು ಒಳ್ಳೆ ನೀಟಾಗಿ ಇಟ್ಟಿರ್ತೀರ ರಿಮ್ಮು, ಇದು ಸ್ಕ್ರಾಚ್ ಆಗುತ್ತೆ ಮತ್ತು ಇದು ಬೀಡಿಂಗ್ ಬೆಂಡ್ ಬರುತ್ತೆ. ನಾವು ಟ್ರೂ ಮಾಡಿ ಟೈರ್ ಕುಣಿಸಿದಾಗ ಆ ಟೈರ್ ಬೀಡಿಂಗ್ ಬೆಂಡ್ ಬಂದಾಗ ಟೈರ್ ಬಬಲ್ಸ್ ಥರ ಕಾಣುತ್ತೆ. ಆವಾಗ ವಾಬ್ಲಿಂಗ್ ಕಂಟಿನ್ಯೂಸ್ ಹಂಗೆ ಇರುತ್ತೆ. ಇದು ಹಂಗೆ ಇಟ್ಟು ನಾವು ಟ್ರೂ ಮಾಡಿದಾಗ ಯಾವುದಕ್ಕೂ ಡ್ಯಾಮೇಜ್ ಆಗೋಲ್ಲ, ಗಾಡಿ ಒಳ್ಳೆ ರೀತಿಯಾಗಿ ವೀಲ್ ಅಲೈನ್ಮೆಂಟ್ ಬರುತ್ತೆ. ಅದಕ್ಕಾಗಿ ನಾವು ಹಂಗೆ ಮಾಡೋದು. ಸೊ ಅರ್ಥ ಆಯ್ತಲ್ಲ ಸ್ನೇಹಿತರೆ, ಅವರು ಹೇಳೋ ಏನು ರೀತಿ ಅಂದರೆ, ವೀಲು ಥ್ರೋಯಿಂಗ್ ಮಾಡಿದಾಗ ಟೈರ್ ಬಿಚ್ಚಿಬಿಟ್ಟು, ಸೊ ನೋಡಿ ಇದೆಲ್ಲ ಮಾರ್ಕಿಂಗ್ಸ್ ಇದೆಯಲ್ಲ, ಈ ಮಾರ್ಕ್ಸ್ ಬಂದು ನಾವು ಪಂಚರ್ ಹಾಕಿದಾಗ, ಟೈರ್ ಹೊಸ ಟೈರ್ ಹಾಕಿದಾಗ ಎಲ್ಲ ಮಾರ್ಕ್ಸ್ ಬರುತ್ತೆ. ಸೊ ಹಾಕೋದು ತೆಗಿಯೋದ್ರಿಂದ ಸೊ ಇದಕ್ಕೂ ಏಟ್ ಬೀಳುತ್ತೆ. ಆಮೇಲೆ ಆ ಟೈರ್ ಬೀಡಿಂಗ್ ಇದೆಯಲ್ಲ, ಟೈರ್ ಬೀಡಿಂಗು ಹೋಗ್ಬಿಡುತ್ತೆ. ಬಿಕಾಸ್ ಅದರಲ್ಲಿ ಸರ್ಟನ್ ಅಮೌಂಟ್ ಆಫ್ ಥ್ರೆಡ್ಸ್ ಇರುತ್ತೆ, ಆಮೇಲೆ ಸ್ಟ್ರಿಂಗ್ಸ್ ಇರುತ್ತೆ, ಅಯರ್ನ್ ಸ್ಟ್ರಿಂಗ್ಸ್ ಇರುತ್ತೆ. ಅದೊಂದ್ಸಲಿ ಡ್ಯಾಮೇಜ್ ಆಗಿಬಿಟ್ರೆ ನಿಮಗೆ ಟೈರ್ದು ಅಲೈನ್ಮೆಂಟು ನಿಲ್ಲಲ್ಲ. ನೀವೆಷ್ಟೇ ವೀಲ್ ಥ್ರೋಯಿಂಗ್ ಮಾಡಿಸಿದ್ರು ಅದು ವೀಲು ಬೆಂಡೇ ಇರುತ್ತೆ, ವಾಬ್ಲಿಂಗ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ವೀಲ್ ಬಿಜ್ದಿಲ್ಲದೆ ಅವರು ಥ್ರೋಯಿಂಗ್ ಮಾಡೋದು ಸ್ನೇಹಿತರೆ. ಸೊ ನನಗಂತೂ ಸ್ಯಾಟಿಸ್ಫೈ. ನಿಮ್ಗೆ ಏನಾದರೂ ಮಾಡಿಸ್ಕೋಬೇಕು ಅಂದರೆ ಯಾವುದೇ ಗಾಡಿ ಇರಲಿ, ಆಫ್ ರೋಡಿಂಗ್ ಗಾಡಿ ಇರಲಿ, ನಾನು ಇದಕ್ಕೆ ಮುಂಚೆ ಕ್ಲಾಸಿಕ್ಕು ಒಂದು ತೊಗೊಂಡು ಬಂದು ಮಾಡಿಸಿದೆ. ಫುಲ್ ಒಂದು ಕಂಪ್ಲೀಟಾಗಿ ಬೆಂಡ್ ಆಗಿಬಿಟ್ಟಿತ್ತು. ಆ ಬೆಂಡನ್ನ ತೆಗ್ದು ಅವರು, ನಾನು ನೆನ್ಕೊಂಡೆ ಬಿಚ್ಕೊಂಡು ಹೋಗಬೇಕು, ಅವ್ರು ಹೀಟ್ ಮಾಡ್ತಾರೆ ತೆಗಿತಾರೆ ಅಂತ ಅಂದ್ಕೊಂಡೆ. ಇಲ್ಲ ಸ್ನೇಹಿತರೆ, ಕಂಪ್ಲೀಟಾಗಿ ಸುತ್ತಿಯಲ್ಲೇ 2 ಕೈಯಲ್ಲಿ ಕಂಪ್ಲೀಟ್ ಮ್ಯಾಜಿಕಲ್ ಹ್ಯಾಂಡ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಅಷ್ಟು ಕ್ಲೀನಾಗಿ ಹೊಡೆದು ಅರ್ಧ ಗಂಟೆನೂ ಇಲ್ಲ 20 ಮಿನಿಟ್ಸಲ್ಲಿ ಕ್ಲೀನಾಗಿ 2 ವೀಲು ಅಲೈನ್ ಮಾಡಿ ಕೊಟ್ಬಿಟ್ರು ಸ್ನೇಹಿತರೆ. ಸೊ ನಿಮ್ಗೇನಾದರೂ ಬೇಕಂದರೆ ದಯವಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ, ಯಾವುದೇ ಗಾಡಿ ಇರಲಿ ಬರ್ಬೋದು, ಮಾಡಿಸ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಅವ್ರದ್ದು ಏನೇ ಎಕ್ಸ್ಪೆಕ್ಟೇಷನ್, ನಿಮ್ದು ಏನೇ ಎಕ್ಸ್ಪೆಕ್ಟೇಷನ್ ಇರಲಿ ಅವರು ರೀಚ್ ಮಾಡ್ತಾರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಶೇಕ್ಸ್ ಬಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್, ಲವ್ ಯು ಆಲ್ ಸ್ನೇಹಿತರೆ, ಗುಡ್ ಬೈ.